ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಕಲ್ಲಂಗಡಿಯನ್ನು ಇಟ್ಕೊಂಡು ಹಿಂಗೆ ನಿಂತೀಯನಂತ ಅಂದ್ಕೊಂಡಿದ್ದೀರಾ? ಇವತ್ತು ಮಲ್ನಾ ಸ್ಟೈಲ್ ಕಲ್ಲಂಗಡಿ ಚಿಕನ್ ಮಾಡಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಕಲ್ಲಂಗಡಿಯಲ್ಲಿ ಮೊಟ್ಟೆ ಆಮ್ಲೆಟ್ ಹೆಂಗೆ ಮಾಡೋದು ಅಂತ. ಇವತ್ತು ಕಲ್ಲಂಗಡಿಯಲ್ಲಿ ಚಿಕನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವ ಥರ ಮಾಡ್ತೀನಿ, ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಎಲ್ಲ ವಿಡಿಯೋ ಕೊನೆ ತನಕ ನೋಡಿ. ನೀವು ಇನ್ನೂ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಚಿಕನ್ ಅದು ಚೆನ್ನಾಗಿ ತೊಳ್ಕೊಳ್ಳೋಣ. ಸ್ಕಿನ್ಲೆಸ್ ಚಿಕನ್ ಇದೆ. ಚಿಕನ್ ನ ಚೆನ್ನಾಗಿ ತೊಳ್ಕೊಂಡಿದೀವಿ. ಇವಾಗ ಇದಕ್ಕೆ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಖಾರ ಪುಡಿ ಹಾಕೊಳ್ಳೋಣ. ಅರಿಶಿನ ಹಾಕೊಳ್ಳೋಣ. ಚಿಕನ್ ಮಸಾಲ ಹಾಕೊಳ್ಳೋಣ. ಬ್ಲಾಕ್ ಪೆಪ್ಪರ್ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ದೊಡ್ಡ ಸೈಡಲ್ಲಿ ಇರಲಿ. ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ದೊಡ್ಡ ದೊಡ್ಡ ಪೀಸ್ ಇರಲಿ. ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಒಂದು ಮೆಣಸಿನ್ಕಾಯಿ 2 ಪೀಸ್ ಹಾಕು. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇವಾಗೆಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಚಿಕನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಅರ್ಧ ಗಂಟೆ ಮ್ಯಾಗ್ನೇಷನ್ ಇಡಬೇಕು. ಓಕೆ ಫ್ರೆಂಡ್ಸ್, ಚಿಕನ್ ಬೆಂಕಿಲಿ ಇಟ್ಕೊಳ್ಳೋಣ. ಇದೊಂದು ಅರ್ಧ ಬೆಂದ್ರೆ ಸಾಕು. ಆಮೇಲೆ ಇದು ವಾಟರ್ ಮಿಲನ್ ಕಲ್ಲಂಗಡಿಯಲ್ಲಿ ಬೆಳೆಸ್ಕೊಳ್ಳೋಣ. ಲೈಟ್ ಉರಿಲಿ, ಹಿಂಗೆ ಬೇಯ್ತಾ ಇರ್ಲಿ ಒಂದು ಅರ್ಧ ಗಂಟೆ. ಕಲ್ಲಂಗಡಿಯನ್ನ ಕಟ್ ಮಾಡ್ಕೊಳ್ಳೋಣ. ಆ ಕಡೆ ಇದರಲ್ಲಿ ಜನ ಇದಾರೆ ಅಂತ ಈ ಕಡೆ ಬಂದಿದೀವಿ. ಫುಲ್ ಎಲ್ಲ ಕ್ಲೀನ್ ಆಗಿ ಖಾಲಿ ಮಾಡಿದ್ರೆ ಏನ್ ಟೇಸ್ಟ್ ಇದೆ ಅಂದ್ರೆ ಸೀರಿಯಸ್ ಆಗಿ ಸೂಪರ್ ಆಗಿ ಕಲ್ಲಂಗಡಿ ಹಣ್ಣು ಮಾತ್ರ. ಓಕೆ, ಚಿಕನ್ ನ ವಾಟರ್ ಮಿಲನ್ ಒಳಗಡೆ ಹಾಕೊಳ್ಳೋಣ. ಪ್ಯಾಕ್ ಮಾಡ್ಕೊಳ್ಳೋಣ.
ಓಕೆ, ಇನ್ನು ಇದ್ರ ಮೇಲೆ ಇಟ್ಕೊಳ್ಳೋಣ. ಹಿಂಗಿದೆ ಉರಿಲಿ ಒಂದು 15 ಮಿನಿಟ್ಸು ಹಿಂಗೆ ಬೆಂದರೆ ಸಾಕು. ಆಲ್ರೆಡಿ ನಾವು 75% ಬೇಯಿಸಿದ್ದೀವಿ. ಇದೊಂದು 15 ಮಿನಿಟ್ಸ್ ಬೆಂದರೆ ಸಾಕಿದೆ ಉರಿಲಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿರುತ್ತೆ. ಇನ್ನು ತೆಗಿಯೋಣ, ಆಚೆ ಇಟ್ಕೊಳ್ಳೋಣ. ಬಿಸಿಬಿಸಿದೆ. ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಟೇಸ್ಟ್ ಮಾಡ್ಕೊಳ್ಳೋಣ, ಹೆಂಗೆ ನೋಡೋಣ. ಚೆನ್ನಾಗಿ ಬಂದಿದೆ. ಮಸಾಲೆ ಎಲ್ಲ ಚೆನ್ನಾಗಿದೆ. ಕಲ್ಲಂಗಡಿ ಹಣ್ಣಿನ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಚಿಕನ್ ತಿಂದಿರೋದೇ ಇದು ಡಿಫ್ರೆಂಟ್ ಚಿಕನ್ ಅನ್ಬೋದು. ಅರ್ಥವಾಗಿದೆ. ಆ ಕಲ್ಲಂಗಡಿ ಹಣ್ಣಿನ ನೀರಿನ ಮಸಾಲ ಇದರಲ್ಲಿ ಹಿಂಗಾಗಿದೆ, ಬಿಸಿ ಆಗಿದೆ. ನೀವು ಒಂದ್ಸರಿ ಆಚೆ ಎಲ್ಲರೂ ಹೋದಾಗ ಇದನ್ನು ಟ್ರೈ ಮಾಡಿ ನೋಡಿ, ಸೂಪರ್ ಆಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.